ಮುಳಬಾಗಿಲು ತಾಲೂಕಿನ ಮಲ್ಲಾನಾಯಕನಹಳ್ಳಿ ಪಂಚಾಯತಿ ಜೆ ಅಗ್ರಹಾರ ಗ್ರಾಮದ ನೆಲೆಸಿರುವ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ 8ನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಎಸ್ವೈ ಶಾಂಭಯ್ಯ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ತಿಮ್ಮವತಳ್ಳಿ ಪಂಚಾಯತಿ ಮಲ್ಲಾನಾಯಕನಹಳ್ಳಿ ಪಂಚಾಯತಿ ಜೆ ಅಗ್ರಹಾರದಲ್ಲಿ ಇವತ್ತು ಏನು ಹೊಲ ಉಳಬೇಕಾದ್ರೆ ಶ್ರೀಮನ್ನಾರಾಯಣ ಸಿಕ್ಕಿದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ರೌಂಡು ಉಳಬೇಕಾದ್ರೆ ಶ್ರೀದೇವಿ ಭೂದೇವಿ ಸಮೇತ ಸಿಕ್ಕಿದ್ದಾರೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು 8 ವರ್ಷಗಳಿಂದ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಯಿಂದನೂ ಸುತ್ತಮುತ್ತ ಪಂಚಾಯತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಬೇಡ್ಕೊಳ್ತೀನಿ ಆ ಅಪ್ಪನ್ನ. ಏನು ಇವತ್ತು ವೈಕುಂಠ ಶ್ರೀ ದೈವ ಅಂತ ಏನು ಕರಿತೀವಿ ನಾವು, ಶ್ರೀಮನ್ನಾರಾಯಣ ಶ್ರೀ ವೆಂಕಟೇಶ್ವರನ ಇವತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ಈ ಹೊಲದಲ್ಲಿ ಸಿಕ್ಕಿದಂಥ ಒಂದು ಸಂದರ್ಭದಲ್ಲಿ ಎತ್ಕೊಂಡ್ಬಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ 8ನೇ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ. ಮತ್ತು ಈ ಏನು ಇಲ್ಲಿ ಬೇಡಿಕೊಂಡಂಥ ಎಲ್ಲ ಬೇಡಿಕೆಗಳು ಈಡೇರ್ತವೆ. ಮತ್ತು ಎಲ್ಲ ಮಕ್ಕಳಿಗೂ ಅನಾರೋಗ್ಯ ಇದ್ದಾಗ ಬಂದು ಇಲ್ಲಿ ತಂದೆ ತಾಯಿಗಳು ಬಂದು ಬೇಡಿಕೊಂಡು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಒಂದು ಸರಿ ಮುಂದೆ ಬಂದಂಥ ಒಂದು ಅನುಭವ ಆಗಿದೆ ಇಲ್ಲಿ. ಯಾಕಂದರೆ ಒಂದು ಸರಿ ಹೋದ ವರ್ಷ ನಾನು ಬಂದಿದ್ದೆ ಇಲ್ಲಿ, ಮತ್ತು ಈ ವರ್ಷನೂ ಕರೆಸಿ ಇವತ್ತು ಈ ಟ್ರಸ್ಟ್ ವತಿಯಿಂದ ನನ್ನನ್ನು ಈ ಒಂದು ಒಳ್ಳೆಯ ಒಂದು ದೇವಸ್ಥಾನದ ಒಂದು ಆ ಅಪ್ಪನ್ನೇ ನೋಡೋದಕ್ಕೆ ಒಂದು ಕಣ್ ತುಂಬಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರೆದು ಈ ಟ್ರಸ್ಟ್ ಅವರು ಎಲ್ಲ ನನ್ನನ್ನು ಈ ರೀತಿ ಒಂದು ಸನ್ಮಾನ ಮಾಡಿದ್ದಕ್ಕೆ ಆ ದೇವರಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಈ ದೇವಸ್ಥಾನ 8 ವರ್ಷಗಳ ವಾರ್ಷಿಕೋತ್ಸವ ನಡೀತಾ ಇದೆ. ಮುಂದಿನ ದಿನ ಇನ್ನೂ ಒಂದು ವಿಜೃಂಭಣೆಯಿಂದ ಆ ಅಪ್ಪನ ಒಂದು ಅನುಗ್ರಹ ಎಲ್ಲ ಜನಗಳಿಗೆ ಸಿಕ್ಕಿ ಜನ ಎಲ್ಲ ಬಂದು ಇಲ್ಲಿ ಜನಜಾತ್ರೆ ನಡಿಬೇಕು ಅಂತ ಮೊದಲಿಗೆ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಇವತ್ತು ನನ್ನ ಕರೆಸಿ ಇವತ್ತು ಈ ಥರ ಮಾಡಿದ್ದಕ್ಕೆ ಮೊದಲಿಗೆ ಈ ಟ್ರಸ್ಟ್ನವ್ರಿಗೂ ನಾನು ವಂದಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ. ಎಲ್ಲರಿಗೂ ನಮಸ್ಕಾರ. 2008ರಲ್ಲಿ ಉಳುಮೆ ಮಾಡ್ತಿದ್ದರೆ ನಮ್ಮೂರ ಒಂದು ಹೊಲದಲ್ಲಿ ಸ್ವಾಮಿಯವರು ಫಸ್ಟು ಅಪ್ಪನವರು ಸಿಕ್ಕಿದ್ರು. ಹಾಗೆಯೇ ಮತ್ತೆ ಉಳುಮೆ ಮಾಡ್ತಿದ್ದೆ 2ನೇ ರೌಂಡ್ಗೆ ಅಮ್ಮನವರು ಸಿಕ್ಕಿದ್ರು. ಮತ್ತು ಊರಲ್ಲಿ ಸ್ವಲ್ಪ ಇನಿಷಿಯಲ್ ಅಮೌಂಟ್ ಅಂತೇಳಿ ನಮ್ಮ ಕೈಯಲ್ಲಾದಷ್ಟು ಸ್ವಲ್ಪ ಅಮೌಂಟ್ ಹಾಕ್ಕೊಂಡು ಅದರ ಜೊತೆಗೆ ನಾವು ಸುಮಾರು ಹಳ್ಳಿಗಳಲ್ಲಿ ಕೈ ಚಾಚಿ ಈ ಒಂದು ದೇವಸ್ಥಾನ ಸುಮಾರು 30-35 ಸಾವಿರ ಜನರಿಂದ ಕೈ ಚಾಚಿ ಕಟ್ಟಿರುವಂಥದ್ದು. ಮತ್ತು ಇಲ್ಲಿ ಸ್ವಾಮಿನವರ ಬಗ್ಗೆ ಹೇಳಬೇಕಾದ್ರೆ ಕೆಲವೊಂದು ಸರಿ ಮಳೆ ಇಲ್ಲದೆ ದೇವಸ್ಥಾನ ಸ್ಟಾಪ್ ಆಗಿದ್ದಾಗ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಈ ಥರ ತೊಂದರೆ ಆಗ್ತಿತ್ತು. ಯಾರೋ ಒಬ್ಬರು ನಮ್ಮ ಸಾಂಬಯ್ಯ ಸಾರಂತಹ ಕರುಣಾ ಹೃದಯವರು ಬಂದು
ಏನಾದರೂ ಕೈ ಚಾಚಿದಾಗ ಆ ಒಂದು ದೇವಸ್ಥಾನ ಕೆಲಸಕ್ಕೆ ಹಾಕಿದ ಮರುದಿನವೇ ಮಳೆ ಬಂದು ಒಳ್ಳೆ ಮಳೆ ಬೆಳೆ ಈ ಥರ ನಡೆದಿರೋವಂಥ ಸಂಘಟನೆಗಳು ನಡೆದಿದ್ದಾವೆ. ಈಗಲೂ ಕೂಡ ಸುಮಾರು ಜನ ಈ ಒಂದು ನಮ್ಮ ಸಣ್ಣ ಹಳ್ಳಿಯಲ್ಲಿ ಈ ಒಂದು ಕಾರ್ಯ ನೆರವೇರಬೇಕಾದ್ರೆ ಸುಮಾರು ಜನರಿಗೆ ಆ ಒಂದು ದೇವರ ಕೃಪೆಯಿಂದ ಅನುಕೊಂಡ ಕೆಲಸಗಳು ಆಗ್ತಿದೆ ಅಂತೇಳಿ ಸುಮಾರು ಜನ ಹೇಳಿದ್ರೆ ತುಂಬ ಸಂತೋಷ ಆಗುತ್ತೆ. ಸುಮಾರು 12 ಗಂಟೆ 11 ಗಂಟೆಯಲ್ಲಿ ಸಣ್ಣ ಪಾಪು ಏನೋ ಒಂದು ಇದರಿಂದ ಅನಾನುಕೂಲದಿಂದ ಅಳುತ್ತಿದ್ದರೆ ಆ ಒಂದು ಸ್ವಾಮಿಯವರಿಗೆ ಹರಕೆ ಮಾಡಿಕೊಂಡು ಒಂದು ದಿವಸ ಪೂಜೆ ಮಾಡಿದ್ರೆ ಆ ಒಂದು ಮಗು ಕೂಡ ಆ ಒಂದು ಆರೋಗ್ಯ ಸಮಸ್ಯೆಯಿಂದ ಪಾರಾಗುತ್ತೆ ಅಂತೇಳಿ ಸುಮಾರು ತಂದೆ ತಾಯಿಗಳು ಹೇಳುತ್ತಿದ್ದಾರೆ. ಹಾಗೆಯೇ ಇವತ್ತು ನಮ್ಮ ದೇವಸ್ಥಾನಕ್ಕೆ ವಿಗ್ರಹ ಮೂರ್ತಿಗಳಿಗಾಗಿ ನಮ್ಮ ಸಾಂಬಯ್ಯ ಸಾರ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಕೋರಿದ್ದನ್ನು ಭಗವಂತ ಈಡೇರಿಸಲಿ ಎಂದು ಬೇಡುತ್ತಾ ಸುಮಾರು ಅಮೌಂಟನ್ನು ವಿಗ್ರಹ ಮೂರ್ತಿಗಳ ನಾವು ಸ್ವಂತವಾಗಿ ಕೊಂಡ್ಕೊಳ್ಳೋದಕ್ಕೆ ಕೈ ಚಾಚಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ನಮ್ಮ ಪರವಾಗಿ, ನಮ್ಮ ದೇವಸ್ಥಾನದ ಟ್ರಸ್ಟ್ ಪರವಾಗಿ, ಎಲ್ಲ ಭಕ್ತಾದಿಗರ ಪರವಾಗಿ ಕೈ ಜೋಡಿಸ್ತಾ ನಾನು ಬೇಡ್ಕೊತಿದ್ದೀನಿ. ಇದೇ ರೀತಿ ನಮ್ಮ ವಿಜಯಣ್ಣನವರು ಮತ್ತು ಹೆಸರು ಗೊತ್ತಿಲ್ಲ ಮಂಜುನಾಥ್ ಸ್ವಾಮಿ ಅವರು ಈ ಥರ ಎಲ್ಲ ಸ್ನೇಹಿತರು ಬಳಗದವರು ಎಲ್ಲ ಕೂಡ ಬಂದಿದ್ದೀರಾ. ಎಲ್ಲರಿಗೂ ಕೂಡ ಆ ಒಂದು ಶ್ರೀಮನ್ನಾರಾಯಣ ಆಶೀರ್ವಾದ ಇರಲೆಂದು ನಾನು ಈ ಒಂದು ನಮ್ಮ ದೇವಸ್ಥಾನದ ಸಮಕ್ಷಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆ ಒಂದು ದೇವರಿಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಮಲ್ನಾಯಕನಹಳ್ಳಿ ಪಂಚಾಯಿತಿ ಅಗ್ರಹಾರ ಒಂದು ಗ್ರಾಮದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಇವತ್ತು ವೆಂಕಟರಮಣ ಸ್ವಾಮಿ ಅವರ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಭಾಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದೇ ವರ್ಷ ಈ ವರ್ಷವೂ ಸಹ ಅದ್ಧೂರಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಸಾರ್ವಜನಿಕ ಬಂಧುಗಳು ದೇವಸ್ಥಾನಕ್ಕೆ ಒಂದು ವಿಗ್ರಹಗಳನ್ನು ಅಣ್ಣನ ಕಡೆಯಿಂದ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸಣ್ಣ ಕೋರಿಕೆಯನ್ನು ಕೊಟ್ಟರು. ನಮ್ಮ ವಿಜಯ್, ರಾಜೇಶು ಅವರೆಲ್ಲ ತಂಡದವರು ಅಣ್ಣ ಹಿಂಗಿದೆ ಅಂತ ಹೇಳಿದ ತಕ್ಷಣ ಭಾಳ ಹೃದಯಪೂರ್ವಕವಾಗಿ ಒಪ್ಕೊಂಡು ನೋಡಿ ಆ ಉಂಡಿಗೆ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ವಿಗ್ರಹಗಳ ಒಂದು ಕೊಡುಗೆಯನ್ನು ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನವರು ಕೊಟ್ಟಿದ್ದಾರೆ. ಮೊದಲಿಗೆ ಶಾಂಬಯ್ಯಣ್ಣನವ್ರಿಗೆ, ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಖರಕ್ಕೆ ಇರತಕ್ಕಂಥ ಒಂದು ಆಶೀರ್ವಾದವನ್ನು ಆ ತಾಯಿ ಮತ್ತು ತಂದೆ ಇಬ್ಬರು ಕೊಳ್ಳಿ ಅಂತ ದೇವರಲ್ಲಿ ಮನಸ್ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೀನಿ. ಸೊ ಇವತ್ತು ತಮಗೆಲ್ರಿಗೂ ಗೊತ್ತು, ಮೀಡಿಯಾ ಮಿತ್ರರಿಗೆ, ಸುಮಾರು 5 ವರ್ಷಗಳಿಂದ ಕೆಲವು ವಿಚಾರಗಳು ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ, ಬಹುತೇಕ ವಿಚಾರಗಳು ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಅಣ್ಣ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಸೊ ಇಂತಹ ಒಂದು ಕರುಣಾಮಯಿ, ಯಾರು ಏನು ಕೇಳಿದ್ರು ಇಲ್ಲ ಅನ್ನುವಂತಹ ಪ್ರಶ್ನೆನೇ ಇಲ್ಲ. ತಮ್ಮ ಮೀಡಿಯಾದವರು ಕೂಡ ಗೊತ್ತು, ತಾಲೂಕಿನ ಸಾರ್ವಜನಿಕ ಬಂಧುಗಳು ಕೂಡ ಗೊತ್ತು. ಸೊ ಹಾಗಾಗಿ ಸನ್ಮಾನ್ಯ ಸಾಂಬಯ್ಯಣ್ಣನವರು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, 2028ಕ್ಕೆ ಮುಳಬಾಗಿಲು ಕ್ಷೇತ್ರದಲ್ಲಿ ನಿಂತ್ಕೊಳ್ತಕ್ಕಂಥದ್ದು 100ಕ್ಕೆ 100% ಕರೆಕ್ಟಾಗಿ ನಿಂತ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉರುಳಿಲ್ಲ, ಏನೋ ನಿಂತ್ಕೊಳ್ತಕ್ಕಂಥದ್ದು 100ಕ್ಕೆ 100% ಸತ್ಯ. ಆ ಸಂದರ್ಭದಲ್ಲಿ ಈ ಅಗ್ರಹಾರ ಮತ್ತು ಮಲ್ನಾಯಕನಹಳ್ಳಿ ಪಂಚಾಯತಿ ಎಲ್ಲ ಸಾರ್ವಜನಿಕ ಬಂಧುಗಳು ಇಂತಹ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ, ನೀವು ಬಡವರು ಅಣ್ಣ ನಾನು ಹೇಳ್ಬಾರ್ದು ಅಣ್ಣ ಈ ಥರ ನಮ್ಗೆ ಹಾಸ್ಪಿಟ್ಲಲ್ಲಿ ಒಂದು ಸಮಸ್ಯೆ ಇದೆ ಅಥವಾ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಸಮಸ್ಯೆ ಇದೆ ಅಂತಂದಾಗ ಅವ್ರ ಕೈಲಾದಷ್ಟು ಸಹಾಯವನ್ನು ಪ್ರತಿನಿತ್ಯ, ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಆಗಿರ್ತಕ್ಕಂಥ ಸಹಾಯ ಮುಳಬಾಗಿಲು ತಾಲೂಕಿನ ಜನತೆ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ವೆಂಕಟರಮಣ ಸ್ವಾಮಿ, ಆ ತಾಯಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇದ್ದು ಈ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಸಲ ಶಾಸಕರಾಗಿಬಿಟ್ರೆ ಅವರ ಸೇವೆ ಹೆಂಗಿರುತ್ತೆ ಅಂತಕ್ಕಂಥದ್ದು ಅವಾಗ ಗೊತ್ತಾಗುತ್ತೆ. ನೋಡಿ, ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ, ಅವ್ರ ಸೇವೆ ಯಾವ ರೀತಿ ಆಗಿರುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ. ಅಂತಹ ಕರುಣಾಮಯಿ ಆಗಿರ್ತಕ್ಕಂಥ ಶಾಂಬಣ್ಣನವ್ರಿಗೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹಾಯ ಮಾಡಲಿ ಅಂತಕ್ಕಂಥದ್ದು ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದೇವರ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ
ಈ ದೇವಿಯ ಒಂದು ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇವತ್ತು ನಮ್ಮ ಜಯಗ್ರಹರ ಗ್ರಾಮದಲ್ಲಿ ಉಳುಮೆ ಮಾಡುವಾಗ ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಶ್ರೀ ಭೂನೀಲ ಸಮೇತ ವಸಂತ ವಲ್ಲಭರಾಯ ಸ್ವಾಮಿಯವರಿಗೆ 8ನೇ ವರ್ಷದ ವೈಭವದ ವಾರ್ಷಿಕೋತ್ಸವ ನಡೀತಿದೆ. ಜಸ್ಟ್ 5 ನಿಮಿಷ ಮುಂಚೆ ಕಲ್ಯಾಣೋತ್ಸವ ಕಂಪ್ಲೀಟ್ ಆಯಿತು. ಇನ್ನೂ ಸಾಯಂಕಾಲಕ್ಕೆ ಗರುಡ ವಾಹನ ಸೇವೆ ಸಾಯಂಕಾಲಕ್ಕೆ ಇರುತ್ತೆ. ನಮ್ಮ ಸಾಂಬಯ್ಯ ಸರ್ ಅವರು ತುಂಬ ನಮ್ಮ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಅವರಿಗೆ ಹೃದಯ ತುಂಬ ಧನ್ಯವಾದಗಳು.